ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ವಿಶ್ವಾದ್ಯಂತ ರಿಲೀಸ್ ಆಗಿದೆ. ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡಿದ ಪ್ರೇಕ್ಷಕರು ಸಿನಿಮಾ ಕುರಿತು ಅಭಿಪ್ರಾಯ ಹೊರಹಾಕಿದ್ದಾರೆ. ಟ್ವಿಟರ್ನಲ್ಲಿ ಪ್ರೇಕ್ಷಕರು ಹೇಳುತ್ತಿರುವುದು ಏನು? ಸಿನಿಮಾ ಹೇಗಿದೆ? ರಾಕಿಂಗ್ ಸ್ಟಾರ್ ಯಶ್ ಬೆಳ್ಳಿ ಪರದೆ ಮೇಲೆ ರಾರಾಜಿಸಿದ್ದಾರೆ. ಟಾಕ್ಸಿಕ್ ದಿ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಇಂದು ಆಗಸ್ಟ್ 26ರಂದು ಭಾರತದ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿ ಸಿನಿಮಾ ಸದ್ದು ಮಾಡ್ತಾ ಇದೆ. ಇನ್ನು ವಿದೇಶದಲ್ಲಿ ನಿನ್ನೆ ಆಗಸ್ಟ್ 25ರ ಸಂಜೆ ರಿಲೀಸ್ ಆಗಿದೆ. 400ಕ್ಕೂ ಹೆಚ್ಚು ವಿದೇಶಿ ಚಿತ್ರಮಂದಿರಗಳಲ್ಲಿ ಟಾಕ್ಸಿಕ್ ಸದ್ದು ಜೋರಾಗಿದೆ. ಗೀತು ಮೋಹನ್ ದಾಸ್ ನಿರ್ದೇಶನದ ಈ ಗ್ಯಾಂಗ್ಸ್ಟರ್ ಡ್ರಾಮಾ ಕುರಿತು ಪ್ರೇಕ್ಷಕರ ಅಭಿಪ್ರಾಯ ಏನು? ಸಿನಿಮಾ ನೋಡಿದ ಪ್ರೇಕ್ಷಕರು ಟ್ವಿಟರ್ನಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ತೆಲುಗು ಪ್ರೇಕ್ಷಕರ ಕಡೆಯಿಂದ ಬಹುತೇಕ ನೆಗೆಟಿವ್ ಆಗಿ ಹೇಳ್ತಾ ಇದ್ದಾರೆ. ಟ್ವೀಟ್ಗಳು ಕೂಡ ಹಾಗೆ ಬರುತ್ತಿವೆ. ಇದಕ್ಕೆ ಸಿನಿಮಾವನ್ನ ಪ್ರೀತಿಸುವ ಅಭಿಮಾನಿಗಳು ಫೇಕ್ ರಿವ್ಯೂ ನೋಡಬೇಡಿ, ಸಿನಿಮಾ ಒಮ್ಮೆ ನೋಡಿ ನಂತರ ನಿರ್ಧರಿಸಿ. ಕೆಲವು ಪಿಆರ್ಗಳು ಆ ನಟರಿಗೆ ಬೆಂಬಲವಾಗಿ ಫೇಕ್ ಆಗಿ ಬರೀತಿದ್ದಾರೆ ಎಂದು ಮಾತುಗಳು ಕೇಳಿ ಬರ್ತವೆ. ಹೀಗಾಗಿ ಸಿನಿಮಾ ನೋಡದೆ ಯಾವುದೇ ಅಭಿಪ್ರಾಯಕ್ಕೆ ಬರಬೇಡಿ, ಇದೊಂದು ಭಾವನೆಗಳ ಆಟ ಎಂದು ಪ್ರೇಕ್ಷಕರು ಹೇಳ್ತಾ ಇದ್ದಾರೆ. ಇನ್ನು ಸಿನಿಮಾ ನೋಡಿದ ಪ್ರೇಕ್ಷಕರು ತಮ್ಮ ಅಭಿಪ್ರಾಯಗಳನ್ನ ತಿಳಿಸುತ್ತಿದ್ದು, ನಿರೀಕ್ಷಿಸಿದಷ್ಟು ದೃಶ್ಯಗಳು ಕೆಟ್ಟದಾಗಿಲ್ಲ, ಟಾಕ್ಸಿಕ್ ಹೆಸರಿಗೆ ತಕ್ಕ ಹಾಗೆ ಇದೆ, ಎಸ್ ಸ್ಟೈಲಿಶ್ ಅಭಿನಯಕ್ಕೆ ಸಲಾಂ. ಕಿಯಾರಾ ಅಡ್ವಾಣಿ ಅವರ ದೃಶ್ಯಗಳು ಸ್ವಲ್ಪ ನಿಧಾನ ಅನ್ಸುತ್ತೆ, ನಂತರದ ದೃಶ್ಯಗಳು ಹಾಲಿವುಡ್ ನ ಮನಸ್ಸಲ್ಲಿ ಇಟ್ಕೊಂಡೇ ಸಿನಿಮಾ ಮಾಡಿದ್ದಾರೆ. ಮುಖ್ಯವಾಗಿ ಫಸ್ಟ್ ಹಾಫ್ ನಲ್ಲಿ ಪ್ರತಿ ಪಾತ್ರದ ಇಂಟ್ರೊಡಕ್ಷನ್ ಇದ್ದು ಹಸಿಬಿಸಿ ದೃಶ್ಯಗಳ ಮಿಶ್ರಣವಿದೆ. ಸೆಕೆಂಡ್ ಹಾಫ್ ನಲ್ಲಿ ಪವರ್ ಪ್ಯಾಕ್ಡ್ ಮಾಸ್ ಎಮೋಷನಲ್ ತುಂಬಿದೆ ಎಂತಿದ್ದಾರೆ ಪ್ರೇಕ್ಷಕರು. ಇನ್ನು ಟಾಕ್ಸಿಕ್ ಸಿನಿಮಾ ನೀವು ನೋಡಿದ್ರಾ? ನಿಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಇದೆಯಾ? ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತಿರುವ ವಿಮರ್ಶೆಗಳನ್ನು ಓದಿ ನೀವು ಚಿತ್ರ ನೋಡ್ತೀರಾ? ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ನ ಕ್ಲಿಕ್ ಮಾಡಿದ್ರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.